ನಾನಿವತ್ತು ಒಂದು ಜಾಗ ತಗೊಳ್ಳೋಣ ಅಂತ ಬಂದಿದ್ದೆ. ಆ ಜಾಗ ತಗೊಂಡ ಇಲ್ವೋ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಪಟ್ನ ಹುಡುಗಿ ಸ್ವಾತಿ. ಇವತ್ ನಮ್ಮ ಮನೇಲಿ ನೀವು ತಿನ್ನೋಕೊಳ್ಗೆ ದಂಡ ಅಂತೇಳಿ ಹೊಲ್ತ ಕರ್ಕೊಂಡೋಗಿ ಚೆನ್ನಾಗಿ ಕೆಲಸ ಮಾಡಿಸ್ಬಿಡೋದ. ನಮ್ಮ ಮನೇಲಿ ಚೆನ್ನಾಗಿ ಬೈದು ಹೊಲ್ತ ಕರ್ಕ ಬಂದ್ಬಿಟ್ರೆ ಅವಳ ಕೈಲಿ ಕೆಲಸ ಮಾಡಿಸ್ಕೋಬಹುದು ಅಂತ ಅನ್ಕೊಂಡೆ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಇವರೆಲ್ಲ ಬೈತಿದ್ರು. ಎಲ್ಲರೂ ಮಂಗ್ಳೂರ್ ಬೆಂಗ್ಳೂರ್ಗೆ ಹೋಗಿ ಎಲ್ಲರೂ ಕೆಲ್ಸಕ್ಕೆ ಸೇರ್ಕೊಬಿಡೋಣ ಅಂತ ಅನ್ಸುತ್ತೆ. ಮನೇಲಿ ಬೈದ್ರು ಅಂತ ಬೇಜಾರ್ ಮಾಡ್ಕೊಂಡು ಬೆಂಗ್ಳೂರ್ಗೆಲ್ಲ ಹೋಗಕ್ಕಾಗುತ್ತೆ? ನಮ್ಮನೆ ಕೆಲಸ ನಾವೇ ಮಾಡ್ಕೋತಿದೀವಿ ಅಂತ ಹೇಳಿಕ್ಕೆ ನಮ್ಗೆ ಹೆಮ್ಮೆ ಆಗ್ಬೇಕು. ಯಾಕಂದ್ರೆ ನಾವೊಬ್ರು ರೈತನ ಮಗಳು. ಅದೆಲ್ಲ ಓಕೆ. ನಾನು ಹೊಲ್ದತ್ರ ಬಂದಿರೋ ಮೇನ್ ರೀಸನ್ ಏನಪ್ಪಾ ರೀಸನ್ ಅಂದ್ರೆ, ನಮ್ ಜಮೀನ್ ಮೇಲೆ ಹೈವೇ ರೋಡ್ ಆಗ್ತಾ ಇತ್ತು. ಹೈವೇ ರೋಡ್ ಕೆಲಸ ಎಲ್ಲ ಹೇಗೆ ನಡೀತಿದೆ, ಮತ್ತೆ ನಮ್ ಕೆಲವೊಂದು ಬಿಲ್ಸ್ ಆಗಿರ್ಲಿಲ್ಲ. ಆ ಬಿಲ್ಸ್ದು ಫೋಟೋಸ್ಗಳು ಮತ್ತೆ ವಿಡಿಯೋಸ್ಗಳೆಲ್ಲ ಬೇಕಾಗಿತ್ತು. ಅದನ್ನ ತಗೊಂಡೋಗೋಣ ಅಂತಾನೆ ನಾನ್ ಬಂದಿತ್ತು ಹೊಲ್ದತ್ರ. ಫೋಟೋಸ್ ವಿಡಿಯೋಸ್ಗಳೆಲ್ಲ ತಗೊಂಡು ನಾವು ಹೊರಟಿದ್ದೆ ಮನೆ ಹತ್ರ ಬಂದ್ ನೋಡಿದ್ರೆ ಟ್ರೆಂಡಿಂಗ್ ಅಲ್ಲಿರೋ ಹೆಡ್ ಬ್ಯಾಂಡ್ ನಮ್ ಶಮಿನಿ ಕೂಡ ತಗೋಬಿಟ್ಟಿದ್ಲು. ಮತ್ತೆ ಅದಾದ್ಮೇಲೆ ನಮ್ಮ ಅಪ್ಪವ್ರ ಐಫೋನ್ ಯಾಕೋ ಎಕ್ಕುಟ್ಟೋಗಿತ್ತಂತೆ. ಅದನ್ನ ಸರಿ ಮಾಡೋಣ ಅಂತ ಇಸ್ಕೊಂಡೋದ್ರೆ ನನ್ನ ತಲೆನೇ ಗಿರಂತು. ಸರಿ ಮಾಡೋಣ ಅಂತ ಏನೋ ಜೋಶಲ್ಲೇನೋ ಇಸ್ಕೊಂಡೆ. ಆದ್ರೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಅದು ಹಿಂದಿನೂ ಅಲ್ಲ ಏನೂ ಅಲ್ಲ, ಮಲಯಾಳಂ ಲ್ಯಾಂಗ್ವೇಜ್ ಸೆಟ್ ಮಾಡೈತೆ ಅಂತ. ಅದು ಅಲ್ಲದೆ ಕೀಪ್ಯಾಡ್ ಫೋನಲ್ಲೂ ಕೂಡ ಫ್ಲೈಟ್ ಮೋಡ್ಗೆ ಹಾಕ್ಬೋದು ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ಅಂತೂ ಇಂತೂ ಹೆಂಗೋ ಮಾಡಿ ಮೊದ್ಲಿದ್ ಮೊಬೈಲ್ ತರನೇ ಮಾಡ್ಕೊಟ್ಟೆ ನಮ್ಮ ಅಪ್ಪಂಗೆ. ಮತ್ತೆ ಇವತ್ತಿಗೆ ಇಷ್ಟೇ. ಈ ವಿಡಿಯೋನ ಯೂಟ್ಯೂಬ್ ಅಲ್ಲೂ ಅಪ್ಲೋಡ್ ಮಾಡಿರ್ತೀನಿ. ಲಿಂಕು ನಾನು ಇನ್ಸ್ಟಾ ಬಯೋದಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.